ವೀಕ್ಷಕರೇ, ಯಾವುದೇ ರೀತಿ ಕಷ್ಟಗಳಾಗಿರ್ಬೋದು, ಯಾವುದೇ ರೀತಿಯ ಸಮಸ್ಯೆಗಳಾಗಿರ್ಬೋದು, ಎಲ್ಲ ರೀತಿಯ ಸಮಸ್ಯೆಗಳಿಗೆ ಇರುವಂತಹ ನೇರ ಪರಿಹಾರ ಅಂತ ಅಂದರೆ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ನಂಬರ್ 9743554266 ಈ ಸಂಖ್ಯೆಗೆ ಯಾವುದೇ ರೀತಿಯ ಸಮಸ್ಯೆ ಇದ್ರೂ ಕರೆ ಮಾಡ್ಬೋದು. ಯಾವುದೇ ರೀತಿಯ ವಿಚಾರಗಳು ಕೈ ಹಿಡಿತಾ ಇಲ್ಲ, ನಾವೆಷ್ಟೇ ಪ್ರಯತ್ನ ಪಟ್ಟರೂ ಸಹ ಸಕ್ಸಸ್ ಆಗ್ತಾ ಇಲ್ಲ ಅನ್ನುವಂತಹ ಸಮಯದಲ್ಲೂ ಸಹ ಕರೆ ಮಾಡ್ಬೋದು. ಯಾವುದೇ ರೀತಿಯ ಸಮಸ್ಯೆಗಳು ಉಂಟಾದ್ರೂ ಕರೆ ಮಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಿ. ಗುರುಮಾತಾ, ಇನ್ನು ಈಗಾಗಲೇ ನಾವು ಮಾತಾಡ್ತಾ ಇದ್ವಿ ಮಧುರೆಯಲ್ಲಿ ನಡೀತಾ ಇರುವಂತಹ ಮಧುರೆ ಮೀನಾಕ್ಷಿಯ ಕಲ್ಯಾಣೋತ್ಸವದ ಬಗ್ಗೆ. ನನಗೆ ಮೂಡಿದಂತಹ ಒಂದು ಪ್ರಶ್ನೆ ಏನಪ್ಪಾ ಅಂತ ಅಂದ್ರೆ, ಮಾಂಗಲ್ಯ ಧಾರಣೆ ನಡೆಯುತ್ತೆ ಅಂದ್ರೆ ಇವಾಗ ಪ್ರತಿ ಬಾರಿ ಇವಾಗ ಕಲ್ಯಾಣೋತ್ಸವ ಆಗಿರ್ಬೋದು, ದೇವರಿಗೆ ನಡೆಯುವಂತಹ ಕಲ್ಯಾಣೋತ್ಸವ ಆಗಿರ್ಬೋದು, ಇವೆಲ್ಲದರಲ್ಲೂ ಮಾಂಗಲ್ಯ ಪ್ರಮುಖವಾದಂತಹ ಪಾತ್ರವನ್ನ ವಹಿಸುತ್ತೆ. ಈ ಮಾಂಗಲ್ಯದ ಮಹತ್ವ ಏನಮ್ಮ? ನೋಡಿ, ಆವಾಗಲೇ ಕೇಳಿದ್ರ ನೀವು ತಿರು ಅಂದ್ರೇನು, ತಿರುಮತಿ ಅಂದ್ರೇನು. ತಿರುಮತಿ ಅಂದರೆ ಒಂದು ಮಾಂಗಲ್ಯ ಆದವರು. ತಿರು ಅನ್ನುವಾಗ ಒಂದು ಇವಾಗ ಮದುವೆ ಆಗ್ತಾ ಇದೆ, ಸ್ಟಾರ್ಟ್ ಆಗ್ತಾ ಇದೆ ಅನ್ನೋಂಥದ್ದು. ಮಾಂಗಲ್ಯ ಧಾರಣೆ ಅಂತಂದರೆ ಏನು ಅಂತಂದರೆ, ಇವತ್ತಿನ ದಿವಸ ಸ್ಟಾರ್ಟ್ ಆಗುತ್ತೆ, ನಾಳೆ ಆ ದೇವಿ ಕತ್ತಲ್ಲಿ ಮಾಂಗಲ್ಯನ ಹಾಕ್ತಾರೆ. ಹಾಕಿ ಆ ಭಗವಂತನ ಕೈಯಿಂದನೇ ಬಂದು ಮಾಂಗಲ್ಯ ಕಟ್ಟಿದಾಗೇ ಅಲ್ಲಿಬ್ಬರು ನೋಡಿ ಆ ಮಾಂಗಲ್ಯ ಧಾರಣೆ ಮಾಡೋರಾಗಲಿ ಅಥವಾ ಬಂದು ಸುಂದರೇಶ್ವರ ಸ್ವಾಮಿನ ಪೂಜೆ ಮಾಡಿ ಆ ಮಾಂಗಲ್ಯನ ಮುಟ್ಟಿ ಮಧುರೆ ಮೀನಾಕ್ಷಿ ತಾಯಿ ಕಳ್ತಲ್ಲಿ ಹಾಕೋರಾಗಲಿ ವಂಶದವರೇನೆ, ಸುಂದರೇಶ್ವರ ಸ್ವಾಮಿ ವಂಶದವರೇನೆ, ಆ ಪಾರ್ವತಾ ದೇವಿ ವಂಶದವರೇನೆ ಅಲ್ಲೀಗ್ಲೂ ಸಹ ಮಧುರೆಯಲ್ಲಿ ನಡೀತಾ ಇರೋ ಅಂಥದ್ದು ಮಧುರೆ ಮೀನಾಕ್ಷಿಯಮ್ಮ ತಿರುಕಲ್ಯಾಣ. ಅವರಿಗೆ ಮಾಡೋ ಅಂಥ ಮದುವೆನೇ ಮಾಡೋ ಅಂಥವ್ರು ನಾವು ಮದುವೆ ಅಂತ ಹೇಳಲೇಬಾರ್ದು. ಮದುವೆ ಅಂತ ಹೇಳೋದು ಜನರಿಗೆ ಮಾತ್ರನೇ. ತಿರುಕಲ್ಯಾಣ ಅಂತಲೇ ಹೇಳಬೇಕು, ಕಲ್ಯಾಣ ಅಂತಲೇ ಹೇಳಬೇಕು. ಹಾಗೆ ಆ ಭಗವಂತನ ನೋಡಿ ಶ್ರೀನಿವಾಸ ಕಲ್ಯಾಣ ಅಂತಾರೆ. ಯಾಕೆ? ಶ್ರೀನಿವಾಸ ಅಂದರೆ ಯಾರು? ಪೆರುಮಾಳು ಅಂತಾರೆ. ಪೆರುಮಾಳು ಅಂದರೆ ಯಾರು? ವೆಂಕಟೇಶ್ವರ ಅಂದರೆ ಯಾರು? ನಾಮ ಹಾಕ್ಕೊಂಬಿಟ್ಟು ಯಾವಾಗ್ಲೂ ತಿರುಪತಿಲೇ ಇರ್ತಾರೆ ಅಂತ. ಈ ಥರ ಎಲ್ಲ ಒಂದೊಂದು ವಿಧದಲ್ಲೂ ಹೇಳ್ತಾರೆ. ಶ್ರೀನಿವಾಸನೇ ಅವರೇ, ಹರಿನಾರಾಯಣನೂ ಅವರೇನೆ, ಆದಿಶೇಷನೂ ಅವರೇನೆ ನೋಡಿ. ಹಾಗಾಗಿ ಒಬ್ಬೊಬ್ರಿಗೂ ಒಂದೊಂದು ಭಗವಂತನಿಗೂ ತಿರುಕಲ್ಯಾಣ ಅಂತೀವಿ ನಾವು. ಇವಾಗ ಕಲ್ಯಾಣೋತ್ಸವ ಅಂತೀವಿ. ಏನಕ್ಕೆ? ಅವ್ರಿಗೆ ಮದುವೆ ಇಕ್ಕಿದ್ದಾರೆ ಇವತ್ತು. ಮಧುರೆ ಮೀನಾಕ್ಷಿಗೂ ಸುಂದರೇಶ್ವರರು ಮದುವೆ ಅಂತೀವಿ. ಆಗಲ್ಲ ಅಲ್ವೇ? ನಾವು ಹೇಳೋಕ್ಕೆ ಸಾಧ್ಯನೇ ಇಲ್ಲ, ಬಾಯೇ ಬರ್ತಾ ಇಲ್ಲ ನೋಡಿ. ಅದಕ್ಕೆ ತಿರುಕಲ್ಯಾಣ. ಇವತ್ತಿನ ದಿವಸ ಅವ್ರಿಗೆ ತಿರು ಆಗಿರೋಂಥ ಯಾರು? ಶಿವಪರಮಾತ್ಮ. ಶ್ರೀಮತಿಗೆ ಯಾರು? ಮಧುರೆ ಮೀನಾಕ್ಷಿಗೆ ಅವ್ರಿಗೆ ಮಾಂಗಲ್ಯ ಧಾರಣೆ ಮಾಡ್ತಾರೆ ಅನ್ನೋಂಥದ್ದೇನೆ. ಹಾಗಾಗಿ ಆ ಪರಮಾತ್ಮನಿಗಾಗಲಿ ಪರಮೇಶ್ವರನಿಗಾಗಲಿ ಯಾರೇ ಆಗಿರಲಿ, ಆ ಭಗವಂತನ ವಂಶದಲ್ಲಿ ಬಂದಿರೋ ಅಂಥ ಎಲ್ಲ ಭಗವಂತನಿಗೂ ಅಷ್ಟೇ ಕಲ್ಯಾಣೋತ್ಸವ ಅಂತಲೇ ನಾವು ಮಾತಾಡಬೇಕೇ ವಿನಃ ಅವ್ರಿಗೆ ಮದುವೆ ಅಂತಲೇ ಮಾತಾಡಬಾರ್ದು. ಹಾಗಾಗಿ ತಿರುಕಲ್ಯಾಣ ಮಾಡೋ ಅಂಥ ಸಮಯದಲ್ಲಿ ಆ ತಾಯಿಗೆ ಕಟ್ಟಿರೋ ಅಂಥ ಸ್ಯಾರಿ ಆಗಲಿ ಒಂದು ಹಚ್ಚ ಹಸರಿನಲ್ಲಿ ಕಟ್ಟಿರೋಂಥ ಸ್ಯಾರಿ ಆಗಲಿ ಫುಲ್ಲು ಗೋಲ್ಡಲ್ಲೇ, ತಂಗ ಅಂತ ಹೇಳ್ತಾರೆ, ಗೋಲ್ಡಲ್ಲೇ ಆ ತಾಯಿಗೆ ಬ್ಲೌಸ್ ಆಗಿರಲಿ, ಸ್ಯಾರಿ ಆಗಿರಲಿ, ಅಲಂಕಾರ ಆಗಿರಲಿ ಫುಲ್ ಇವತ್ತೇನಿದೆಯೋ ಎಲ್ಲ ವಿಜೃಂಭಣೆಯಿಂದ ಆ ತಾಯಿಗೆ ಅಲಂಕಾರ ಇವತ್ತು ಇರುತ್ತೆ, ನಾಳೆ ಇರುತ್ತೆ. ಅಲ್ಲಿ ಹುಟ್ಟಿರೋ ಅಂತ ನೋಡಿ ಒಂದೊಂದು ಡಿಸ್ಟಿಕಲ್ಲಾಗಲಿ ಇಡೀ ನಮ್ಮ ಫಾರಿನರ್ಸೇ ಜಾಸ್ತಿ ಬರ್ತಾರೆ. ಫಾರಿನರ್ಸ್ ಆಗಿರಲಿ ಮತ್ತು ಇರೋಂಥ ಕೊಯಮತ್ತೂರಾಗಲಿ ತಗೊಳ್ಳಿ, ಚೆನ್ನೈ ಆಗಿರಲಿ, ಯಾಕೆ ನಮ್ಮ ಬೆಂಗಳೂರಲ್ಲಿ ಇರೋರೇನೆ ಎಷ್ಟೋ ಜನ ಮಧುರೆ ಮೀನಾಕ್ಷಿಯಮ್ಮ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಾರೆ. ನಾನೇ ನೋಡಿದ್ದೀನಿ, ನಮ್ಮನೇಲೂ ನಾನು ಇಟ್ಟಿದ್ದೀನಿ. ಕಾರಣ ಏನು ಅಂದರೆ ಆ ತಾಯಿ ಪಾರ್ವತಾ ಸ್ವರೂಪಿಣಿ. ಆ ತಾಯಿಗೆ ಇವತ್ತಿನ ದಿವಸ ಅಲಂಕಾರ ಮಾಡಿ ಶಿವನ ಫೋಟೋನು ಪಾರ್ವತಾದೇವಿ ಫೋಟೋನು ಒಂದು ಜಾಗದಲ್ಲಿಟ್ಟು ಅಲಂಕಾರ ಮಾಡಿ ನಂದಾದೀಪ 5 ದೀಪದಲ್ಲಿ ನಂದಾದೀಪ ಹಚ್ಚಿ, ಕಾರ್ತಿಕ ದೀಪದಲ್ಲಿ 5 ದೀಪ 2 ಬತ್ತಿ ಹಚ್ಚಬೇಕು. ಅದರಲ್ಲಿ ಎಲ್ಲ ದೀಪನೂ ಹಚ್ಚಿ ಅಲಂಕಾರ ಮಾಡಿ ಅರಿಶಿನ ಕುಂಕುಮ ಇಟ್ಟು ಆ ತಾಯಿಗೆ ಆರತಿ ಮಾಡಿ ಆ ತಾಯಿಗೆ ಅರಿಶಿನ ಕುಂಕುಮ ಇಟ್ಟು ಅರಿಶಿನದಲ್ಲೇ ಮಾಂಗಲ್ಯ ಮಾಡಬೇಕು ನೋಡಿ. ಅರಿಶಿನ ಕಲಿಸ್ಕೊಂಡು ಆ ಫೋಟೋದೊಳಗಡೆ ಹೆಂಗೆ ಮಾಂಗಲ್ಯ ನಾವು ಇರುತ್ತೋ ತದ್ರೂಪವಾಗಿ ಅದೇ ರೀತಿಯೇ ಅರಿಶಿನದಲ್ಲೇ ನಾವು ಬೊಟ್ಟಿಟ್ಕೊಂಡೇ ಬಂದು ಮಾಂಗಲ್ಯನ ಮಾಡಬೇಕು. ಮಾಂಗಲ್ಯ ಮಾಡಿ ಅದು ರೌಂಡಾಗಿ ಬಂದು ನೀಟಾಗಿ ಕುಂಕುಮದಲ್ಲಿ ಬಾರ್ಡ್ರ್ ಹಾಕಬೇಕು. ಕುಂಕುಮದಲ್ಲಿ ಬಾರ್ಡ್ರ್ ಹಾಕ್ಬಿಟ್ಟು ಮತ್ತು ಗಂಧದಲ್ಲಿ ಅಲಂಕಾರ ಮಾಡಿ ಅಲ್ಲಲ್ಲೇ ಅರಿಶಿನದ್ದು ಅಕ್ಷತೆ, ಮದುವೆಗೆ ಏನು ಅಕ್ಷತೆ ನಾವು ಮಾಡ್ತೀವೋ ಆವಾಗ
ಅಕ್ಷತೆನ ಅಲ್ಲಲ್ಲೇ ಇಡಬೇಕು ಆ ಅರಿಶಿಣದಲ್ಲಿ ಇಟ್ಬಿಟ್ಟು ಒಂದು 4-5 ಮಲ್ಲಿಗೆ ಹೂವನ್ನ ಮಾಂಗಲ್ಯದಲ್ಲಿ ಚೆನ್ನಾಗಿ ಅರಿಶಿನ ಹಚ್ಬಿಟ್ಟು ಚೆನ್ನಾಗಿ ತಿಕ್ಕಾಗಿ ಅರಿಶಿನ ಕಲಸಿ ಹಚ್ಬಿಟ್ಟು ಆ ಮಾಂಗಲ್ಯದ ರೀತಿಯೇ ಮಾಡಿ ಕುಂಕುಮ ಇಟ್ಟು ಒಂದು ಕಲ್ಲನ್ನು ಒಂದೇ ಒಂದು ವೈಟ್ ಕಲ್ಲನ್ನು ಆ ಮಾಂಗಲ್ಯದ ಮೇಲೆ ಇಟ್ಟು ನೀಟಾಗಿ ಆ ಹೂವನ್ನ ಅಲ್ಲಿ ಪ್ರೆಸ್ ಮಾಡುವಾಗ ನೀಟಾಗಿ ಎದ್ದು ಕಾಣಿಸುತ್ತೆ. ಆಗ ನೀವೇ ಮಾಂಗಲ್ಯ ಧಾರಣೆ ಮಾಡ್ದಂಗೆ ಇರುತ್ತೆ. ಆಮೇಲೆ ಗೆಜ್ಜೆ ಬತ್ತಿನೂ ಸಹ ಹಾಕ್ಬೋದು ಆ ತಾಯಿಗೆ. ಹಾಕ್ಬಿಟ್ಟು ನೀಟಾಗಿ ಹೂವಿನ ಅಲಂಕಾರ ಮಾಡಿ ಆ ತಾಯಿಗೆ ನೋಡಿದ್ರೆ ತದ್ರೂಪವಾಗಿ ಮನೆಯಲ್ಲೇ ಬಂದು ಇಲ್ಲ ಥರ ಇರುತ್ತೆ. ಇವತ್ತಿನ ದಿವಸ ಪ್ರಪಂಚ ಪೂರನೂ ಇವತ್ತಿನ ದಿವಸ ನಾಳೆ ದಿವಸ ಬೇಕಾದಷ್ಟು ಆ ತಾಯಿಗೆ ಅಲಂಕಾರ ಮಾಡಿರ್ತಾರೆ, ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಇದನ್ನು ಖಂಡಿತ ಒಬ್ಬೊಬ್ಬರು ಮನೆಯಲ್ಲೂ ಮಾಡಿ, ಇಲ್ಲ ನಮಗೆ ಮದುವೆ ಮೀನಾಕ್ಷಿ ಅಮ್ಮ ಫೋಟೋನೇ ಇಲ್ಲ ಅಂದ್ರೂ ಸಹ ಪರವಾಗಿಲ್ಲ, ನೀವು ಮಂಜುನಾಥ ಸ್ವಾಮಿ ಫೋಟೋ ಇಟ್ಕೊಂಡಿದ್ರೂ ಪರವಾಗಿಲ್ಲ, ಅಥವಾ ಒಂದು ಶಿಲೆ ಇದೆ ಅಮ್ಮಂದು ಅಂತ ಅಂದ್ರೂ ಅದರಲ್ಲೂ ಸಹ ಮಾಡ್ಬೋದು. ಇಲ್ಲ ಅರಿಶಿಣದಲ್ಲಿ ಮಾಡಿ ಒಂದು ಕಳಸ ಇಟ್ಟು ಆ ತೆಂಗಿನಕಾಯಲ್ಲೇ ರೂಪ ತರಿಸಿ ಖಂಡಿತ ರೂಪ ಮಾಡಿ ತುಂಬಾ ವಿಶೇಷತೆ. ಇವತ್ತೊಂದು ಕಳಸ ಇಟ್ಟು ನೀವು ಪೂಜೆ ಮಾಡಿದ್ರೆ ಆ ತಾಯಿನೇ ಬಂದು ನಿಮ್ಮ ಮನೇಲಿ ಪ್ರತ್ಯಕ್ಷ ಆದಂಗೆ ಅರ್ಥ. ನೋಡಿ, ಮದುವೆ ಮೀನಾಕ್ಷಿ ಅಮ್ಮನ ತಿರುಕಲ್ಯಾಣ ಅಂತಂದ್ರೇ ಪ್ರಪಂಚದಲ್ಲಿ ಎಲ್ಲ ಕಡೆಗೂ ದೇವತೆಗಳ ಕೂಗು ಅಷ್ಟು ಇರುತ್ತಂತೆ. ಯಾಕೆ ಅಂತ ಅಂದರೆ ಗಿರಿಜಾ ಕಲ್ಯಾಣಕ್ಕೆ ಏನೆಲ್ಲ ಅಷ್ಟು ಸೌಂಡಾಗಿರುತ್ತೋ, ಗಿರಿಜಾ ಕಲ್ಯಾಣ ಯಾವತ್ತು ಮಹಾಶಿವರಾತ್ರಿ ದಿವಸ ಯಾಕೆ ನಡೆಯುತ್ತೋ ಅದೇ ರೀತಿ ಕೈಲಾಸದಲ್ಲಿ ನಡೆದಿದ್ದಂಥ ಆ ತಿರುಕಲ್ಯಾಣ ಮದುವೆ ಮೀನಾಕ್ಷಿಯಮ್ಮ ಕಲ್ಯಾಣ. ಅದಕ್ಕೋಸ್ಕರನೇ ರಾಜಾದಿರಾಜರು ಬಂದಿರ್ತಾರಂತೆ. ಇವತ್ತು ನಮಗೆ ಕಣ್ಣಿಗೆ ಕಾಣಿಸೋದಿಲ್ಲ, ದೇವಾದೇವತೆಗಳು ಬಂದಿರ್ತಾರಂತೆ. ಮುಖ್ಯವಾಗಿ ನೋಡಿ, ಸುಬ್ರಹ್ಮಣ್ಯನು ಗಣೇಶನಿಂದನೇ ಎಲ್ಲನೂ ನಡೆಯೋ ಅಂಥದ್ದು. ಹಾಗಾಗಿ ಅವರಿಬ್ಬರಂತೆ ಎಲ್ಲನೂ ಫುಲ್ಲು ರಾಜ್ಯಭಾರ ಮಾಡೋದು. ಹಾಗಾಗಿ ಅವರಿಬ್ಬರಿಂದನೇ ಅಂತ ಎಲ್ಲನೂ ವಿಜೃಂಭಣೆಯಿಂದ ಮಾಡೋದಕ್ಕೆ ಅದು ಮಾಡಿ ಇದು ಮಾಡಿ ಅಂತ ಹೇಳೋ ಅಂಥದ್ದು ಸುಬ್ರಹ್ಮಣ್ಯನು ಗಣೇಶ ಅಂತೆ. ಅದಕ್ಕೋಸ್ಕರನೇ ಖಂಡಿತ. ಆದರೆ ಮೀನಾಕ್ಷಿ ಅಮ್ಮನ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡೋರು ಹೋಗಿ ಬನ್ನಿ, ಒಳ್ಳೆಯದಾಗಲಿ ಖಂಡಿತ. ಹೀಗೆ ಹೇಳ್ತಾ ಹೋಗ್ಬೋದು ಆ ತಾಯಿ ವಿಶೇಷತೆ. ಖಂಡಿತ 3 ದಿವಸ ನಿಮಗೆಲ್ಲ ವಿಷಯನ ನಾನು ತಿಳಿಸ್ಕೊಡ್ತೀನಿ. ಏನೋ ನನಗೆ ಗೊತ್ತಿರೋ ಅಷ್ಟು ಖಂಡಿತ. ಯಾಕೆ ಅಂತ ಅಂದರೆ ಮದುವೆ ಮೀನಾಕ್ಷಿ ಅಮ್ಮ ಅಂದ್ರೇ ನನಗೂ ತುಂಬಾ ಇಷ್ಟ. ಖಂಡಿತ ಆ ತಾಯಿ ಅನುಗ್ರಹ ಆಶೀರ್ವಾದ ಸದಾಕಾಲ ಇರಲಿ. ನನ್ನ ತಾಯಿ ನನ್ನ ಕುಲದೇವತೆ ಆಗಿ ನನ್ನ ಕಾಪಾಡಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಎಲ್ಲ ಜೀವರಾಶಿಲಿಯೂ ಇರಬೇಕು. ವೀಕ್ಷಕರೇ, ನಿಮ್ಮೆಲ್ಲ ಕಷ್ಟಗಳಿಗೆ ಸಮಸ್ಯೆಗಳಿಗೆ ಪರಿಹಾರ ಬೇಕು ಅಂತ ಅಂದರೆ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ 9743554266 ಈ ಸಂಖ್ಯೆಗೆ ಈಗಲೇ ಕರೆ ಮಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಪಡ್ಕೊಳ್ಳಿ. ಅದೇ ರೀತಿಯಾಗಿ ನೇರ ಭೇಟಿಗಾಗಿ ಸಂಪರ್ಕಿಸಿ ಅನ್ನುವಂತಹ ನಂಬರ್ ಕೂಡ ಡಿಸ್ಪ್ಲೇ ಆಗ್ತಾ ಇದೆ. 9626278822 ಈ ಸಂಖ್ಯೆಗೆ ಕರೆ ಮಾಡ್ಬೋದು. ಈ ಸಂಖ್ಯೆಗೆ ಕರೆ ಮಾಡಿದ್ರೆ ಗುರುಮಾತಾ ಅವರು ನಿಮಗೆ ನೇರವಾಗಿ ನಿಮಗೆ ಅಪಾಯಿಂಟ್ಮೆಂಟ್ ಕೊಡ್ತಾರೆ. ಅಲ್ಲೂ ಸಹ ಅವ್ರನ್ನ ಹೋಗಿ ಮೀಟ್ ಮಾಡ್ಬೋದು. ಅವ್ರು ಯಾವತ್ತು ಅಪಾಯಿಂಟ್ಮೆಂಟ್ ಕೊಡ್ತಾರೋ ಅವತ್ತು ನೀವು ಹೋಗಿ ಮೀಟ್ ಮಾಡಿದ್ರೆ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಾರೆ. ಯಾವ ರೀತಿಯಲ್ಲಿ ಪರಿಹಾರ ಸಿಗುತ್ತೆ ಅಂತ ನೀವು ಕೇಳ್ಬೋದು. ಪ್ರತಿಯೊಂದು ಸಮಸ್ಯೆಗೂ ಸಹ ಇವಾಗ ಮನೆ ಕಟ್ಟೋ ಸಮಸ್ಯೆ ಇದ್ದರೆ ನೀವು ಅಲ್ಲಿರುವಂತಹ ನಿಮ್ಮ ಭೂಮಿಯಲ್ಲಿರುವಂತಹ ಮಣ್ಣನ್ನು ತಂದು ಕೊಟ್ಟರೆ ಅದ್ರ ಮೇಲೆ ನಿಮಗೆ ಪೂಜೆಯನ್ನು ಮಾಡಿಕೊಡ್ತಾರೆ. ಅದೇ ರೀತಿಯಾಗಿ ಸಂಕಲ್ಪದ ಕಾಯಿ ಆಗಿರ್ಬೋದು, ಆ ಸಂಕಲ್ಪದ ಕಾಯನ್ನು ನೀವು ಮನೆಯಲ್ಲಿ ಇಟ್ಟು ಪೂಜೆ ಮಾಡಿದ್ರೆ ನಿಮ್ಗೆ ಎಲ್ಲವೂ ಸಹ ಒಳತಾಗುತ್ತೆ. ಆ ಸಂಕಲ್ಪದ ಕಾಯಿ ನಿಜಕ್ಕೂ ಒಂದು ರೀತಿ ನಿಮ್ಮ ಭವಿಷ್ಯವನ್ನು ಬದಲಾಯಿಸುತ್ತೆ ಅಂತಾನೆ ಹೇಳ್ಬೋದು. ಇನ್ನು ನಿಮಗಿರುವಂತಹ ಸಮಸ್ಯೆಯನ್ನ ತಿಳ್ಕೊಂಡು ಕಿವಿಯಲ್ಲಿ ಮಂತ್ರ ಹೇಳುವ ಮೂಲಕ, ಅದೇ ರೀತಿಯಾಗಿ ಕೈಯಲ್ಲಿ ಮಂತ್ರ ಬರೆಯುವ ಮೂಲಕ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನ ಕೊಡ್ತಾ ಹೋಗ್ತಾರೆ ಗುರುಮಾತಾ. ಇನ್ನು ನಾವು ಮಾಂಗಲ್ಯದ ಬಗ್ಗೆ ಮಾತಾಡ್ತಾ ಇದ್ವಿ, ಮಂಗಳಸೂತ್ರದ ಬಗ್ಗೆ ಮಾತಾಡ್ತಾ ಇದ್ವಿ. ಇತ್ತೀಚಿನ ಕಾಲದಲ್ಲಿ ಹೇಗಾಗಿದೆ ಅಂದ್ರೆ ಮಂಗಳಸೂತ್ರ ಅಂದ್ರೆ ಅದು ಮದುವೆ ದಿನ ಕಟ್ಟೋದು ಮಾತ್ರ. ಅದಾದ ನಂತರ ಎಲ್ಲರೂ ಸಹ ಬಿಚ್ಚಿಡ್ತಾರೆ. ಅದಕ್ಕೆ ಅದ್ರದೇ ಆದಂತಹ ಒಂದು ಪಾವಿತ್ರತೆ ಇದೆ, ಅದರದೇ ಆದಂತಹ ಒಂದು ಗೌರವ ಇದೆ. ಇದ್ರ ಬಗ್ಗೆ ನಾವು ಮಾತಾಡೋಣ. ನೋಡಿ, ಮಾಂಗಲ್ಯನ ಬಿಚ್ಚಿಡಬಾರ್ದು ಯಾವ ಕಾರಣಕ್ಕೂ ಸರಿ. ಅದು ಬಿಚ್ಚಿಟ್ರೇ ದೋಷ ಬರುತ್ತೆ ಅಂತ ಹೇಳ್ತಾರೆ. ಇವಾಗ 2ನೇ ಮದುವೆ ಮಾಡ್ಕೊಂಡಿರೋದೇನು ತಪ್ಪಿಲ್ಲ, ಅದು ಹಣೆ ಬರಹ ಅಂತಾರೆ ಎಲ್ರೂ. ಹಣೆ ಬರಹ ಅಲ್ಲ, ಸಮಯ ಸಂದರ್ಭ ಮಾಡಿರ್ಬೋದು, ಅದು ತಪ್ಪು ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ನೋಡಿ, ಇನ್ನೊಂದು ವಿಷಯ ಏನು ಅಂತಂದರೆ ಮಾಂಗಲ್ಯ ಧಾರಣೆ ಅಂತ ಅಂದಮೇಲೆ ಆ ಮಾಂಗಲ್ಯನ ಬಿಚ್ಚಿಟ್ರು ಅಂತಂದ್ರೇ ಅದಕ್ಕೆ ಅರ್ಥನೇ ಇಲ್ಲ. ಹಾಗಾಗಿ ಅದಕ್ಕಿರೋ ಅಂಥ ಪವರ್ ನೀವು ಯಾವಾಗ ಕಟ್ಕೊಂಡಿದ್ರೋ ಆ ಟೈಮಲ್ಲಿ ಸಿಕ್ಕಿದ್ದಂಥ ಭಗವಂತನ ಆಶೀರ್ವಾದ, ಎಲ್ಲ ಭಗವಂತನು ಮಾಡಿದ್ದಂಥ ಆಶೀರ್ವಾದ ನೀವು ಬಿಚ್ಚಿಟ್ಟಿದ ತಕ್ಷಣ ಹೋಗ್ಬಿಡುತ್ತೆ. ಖಂಡಿತ ಅದು ಆ ಪವರ್ ಅವಾಗಿರೋದಿಲ್ಲ.
ಅದಕ್ಕೋಸ್ಕರನೇ ಯಾವ ಕಾರಣಕ್ಕೂ ಸರಿ ಬಿಚ್ಚಿಡಬೇಡಿ. ಬಿಚ್ಚಿಡೋರಿಗೆ ಅದು ಅಭ್ಯಾಸ ಇದೆ ಅಂತ ಅಂದರೆ ಖಂಡಿತ ಅದನ್ನು ಹಾಲಲ್ಲಾಗಲಿ ಒಂದು ಸ್ವಲ್ಪ ಗೋಮಯದಲ್ಲಾಗಲಿ ಅಥವಾ ದೇವಸ್ಥಾನದೊಂದು ತೀರ್ಥ ಆಗಲಿ ಅದರಲ್ಲಿ ತೊಳೆದೀರ ನೀವು ಮತ್ತೆ ಹಾಕ್ಕೊಳ್ಳೇಬಾರ್ದು. ಹಾಗಾಗಿ ಬಿಚ್ಚಿಡ ಅಂಥವ್ರು ಯಾರು ಅಂತ ಅಂದರೆ ಆ ಮಾಂಗಲ್ಯದ ಮೇಲೆ ಭಯ ಇಲ್ದಿರ ಇರೋರೇ ಬಿಚ್ಚಿಡ್ತಾರೆ. ಖಂಡಿತ ಬಿಚ್ಚಿಡಬಾರ್ದು. ಯಾಕೆ ಅಂತಂದರೆ ಒನ್ಸ್ ಆ ಗಂಡ ಕಟ್ಬಿಟ್ಟ ಅಂತಂದರೆ ಕಟ್ಟಿದಾನೆ ಅಂದಮೇಲೆ ಸಾಯೋವರೆಗೂ ಆ ದೇಹದಲ್ಲಿ ಇರಲೇಬೇಕು ಅನ್ನೋದೊಂದೇನೆ. ನೋಡಿ 3 ಗಂಟೆ ಹಾಕ್ತಾರೆ. ಏನಕ್ಕೆ ಹಾಕ್ತಾರೆ 3 ಗಂಟು ಅಂತ ಅಂದರೆ ಒಂದು ಬ್ರಹ್ಮದೇವ ವಿಷ್ಣು ನೋಡಿ, ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಹೇಳ್ತೀವಿ, ಲಕ್ಷ್ಮೀ ಸರಸ್ವತಿ ದುರ್ಗಾ ಅಂತ ಹೇಳ್ತೀವಿ ಅಲ್ವರಾ. ಅದೇ ರೀತಿ ಇದು ಏನಕ್ಕೋಸ್ಕರ 3 ಗಂಟೆ ಹಾಕ್ತಾರೆ ಅಂತ ಅಂದರೆ ಒಂದು ಸತ್ಯ ಗಂಟು ಅಂತ ಹೇಳಿ, ಇನ್ನೊಂದು ಧರ್ಮ ಗಂಟು ಅಂತ, ಇನ್ನೊಂದು ಭಗವಂತನ ಗಂಟು ಅಂತ. ನೋಡಿ ಆ ಗಂಟನ್ನ ಆ ಭಗವಂತನೇ ಬಿಚ್ಚಬೇಕಂತೆ. ನೋಡಿ ಅದಕ್ಕೆ ಒಂದು ಆತ್ಮನ ಒಂದು ಆತ್ಮ ಹುಟ್ಟುವಾಗಲೇ ಇನ್ನೊಂದು ಆತ್ಮನೂ ಸಹ ಆ ಬ್ರಹ್ಮದೇವ ಇದನ್ನು ಸೃಷ್ಟಿ ಮಾಡ್ತಾರಂತೆ. ಯಾಕೆ ಅಂತಂದರೆ ಈ ಆತ್ಮಕ್ಕೆ ಈ ಜೋಡಿನೇ ಆತ್ಮ ಸರಿಯಾಗಿರುತ್ತೆ ಅಂತ ಹೇಳಿ. ನೋಡಿ ನಾವಂತೀವಿ ಈಗ ಇವ್ರಿಗೆ ನಾವು ಕೊಟ್ಟು ಮದುವೆ ಮಾಡಬೇಕು, ಇವ್ರು ಕೊಟ್ಟು ಮದುವೆ ಮಾಡ್ಬೋದು ಅಂತ. ಆಗಲ್ಲ. ಭಗವಂತನ ಏನು ಪ್ರೇರಣೆ ಇದೆಯೋ ಅದೇ ನಡೆಯೋದು. ನಾನಾಗಲಿ ನೀವಾಗಲಿ ಅದರಿಂದ ಯಾರು ತಪ್ಪಿಸ್ಕೊಳ್ಳೋಕ್ಕೂ ಸಾಧ್ಯನೇ ಇಲ್ಲ. ಹಾಗಾಗಿ ದೋಷಗಳಿದ್ದು ಪಾಪಗಳಿದ್ದು ಕರ್ಮಗಳಿದ್ದು ಈ ಥರ ಎಲ್ಲ ನಡೀತಾ ಇದ್ರೆ ಅಂದರೆ ಅದನ್ನು ಪರಿಹಾರ ಖಂಡಿತ ಮಾಡಲೇಬೇಕು. ಒಂದೊಂದು ಕುಟುಂಬದಲ್ಲೂ ಒಬ್ಬೊಬ್ಬರು ಕುಟುಂಬದಲ್ಲೂ ಸಹ ಖಂಡಿತ ಒಬ್ಬ ಮನುಷ್ಯನಿಗೂ ಇದೆ ದೋಷ, ಪಾಪ ಇದೆ, ಕರ್ಮ ಇದೆ, ಎಲ್ಲನೂ ಇದೆ. ಅದನ್ನು ಪರಿಹಾರ ಮಾಡಲೇಬೇಕು. ನನಗೇನೂ ಇಲ್ಲ, ನಾನು ಚೆನ್ನಾಗಿದ್ದೀನಿ ಅಂತ ಯಾರು ಹೇಳೋಕ್ಕೆ ಸಾಧ್ಯನೇ ಇಲ್ಲ. ನಾವೆಲ್ಲ ಚೆನ್ನಾಗಿದ್ದೀವಿ ಅಂತ ಹೇಳಿದ್ರೆ ಅನಿಮಲ್ಸ್ ಮಾತ್ರನೇ ಹೇಳ್ಬೋದು ಅಷ್ಟೇ, ಮನುಷ್ಯ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಕಾರಣ ಯಾಕೆ ಅಂತ ಅಂದರೆ ಆ ಭಗವಂತನ ಸೃಷ್ಟಿ ಅವ್ರಿಗೆ ಯಾವುದನ್ನು ವ್ಯತ್ಯಾಸ ಕೊಡ್ದಿರ ಇರೋದ್ರಿಂದನೇ ಅವ್ರುಗಳಿಗೆ ಯಾವುದೂ ದೋಷ ಇಲ್ಲ. ಯಾಕೆ ಅಂತ ಅಂದರೆ ನೋಡಿ 6 ಅರಿವು ನಮಗೆ ಕೊಟ್ಟಿದ್ದಾನೆ ಭಗವಂತ, 5 ಅರಿವು ಅವರು ಕೊಟ್ಟಿದ್ದಾನೆ. ಅಂದರೆ ಅರಿವನ್ನೋದೇನು ಜ್ಞಾನೋದಯ. ಆ 5 ಜ್ಞಾನೋದಯ ಇಟ್ಕೊಂಡು ಅದಕ್ಕೇನು ಗೊತ್ತಾಗ್ತಾ ಇಲ್ಲ. 6 ಜ್ಞಾನೋದಯ ಕೊಟ್ಟಿರೋಂಥ ಮನುಷ್ಯನಿಗೆ ಒಂದಾದರೂ ಮರೆತು ನಾವು ಅದೇ ಹೇಳೋದು, ಮೈ ಮರ್ತಿದ್ದೀವಿ ಅನ್ನೋದು. ಅವ ಮಾಂಗಲ್ಯ ಬಿಚ್ಚು ಒಂದು ಕಡೆ ಇಡುವಾಗ ಆ ಮಾಂಗಲ್ಯದಲ್ಲಿಂದ ಸೇರಬೇಕಾಗಿದ್ದದ್ದು ಏನೇನೆಲ್ಲ ಇತ್ತೋ ಅದೃಷ್ಟ ಎಲ್ಲ ಕಳ್ಕೊತೀವಿ ಅಂತಲೇ ಅರ್ಥ. ಮನೆ ಸಿಗೋದಾಗಲಿ, ಮನೆ ಕಟ್ಟೋದಾಗಲಿ, ಮಕ್ಕಳು ಭಾಗ್ಯ ಆಗಲಿ, ಮಕ್ಕಳು ಚೆನ್ನಾಗಿ ಓದೋದಾಗಲಿ ಎಲ್ಲನೂ ಹೊರಟೋಗ್ಬಿಡುತ್ತೆ, ಏನೇನೂ ಸಿಗೋದಿಲ್ಲ. ಅದಕ್ಕೋಸ್ಕರನೇ ಹೇಳೋದು, ಅದನ್ನು ದಯವಿಟ್ಟು ಯಾರೂ ಆ ರೀತಿ ಮಾಡಬೇಡಿ. ಇಲ್ಲ ನಮ್ಗೆ ಅದೆಲ್ಲ ಏನಿಲ್ಲ, ನಾವು ಅದೆಲ್ಲ ನೋಡಲ್ಲ, ಬಿಚ್ಚಿಟ್ಕೊತೀವಿ, ಯಾವಾಗ ಬೇಕಾದರೂ ಬಿಚ್ಚಿಡ್ತೀವಿ, ಯಾವಾಗ ಬೇಕಾದರೂ ಹಾಕ್ಕೊತೀವಿ ಅನ್ನೋರು ಇದ್ದರೆ ಹಾಲಲ್ಲಾದರೂ ತೊಳೆದು ಹಾಕ್ಕೊಳ್ಳಿ. ಖಂಡಿತ ಆ ದೋಷ ಆವಾಗಲಾದರೂ ಸಹ ಹೋಗಲಿ. ಕಾರಣ ಏನು ಅಂತಂದರೆ ನೋಡಿ, ಅದೂ ನಾನು ಸಹ ಹೇಳ್ತೀನಿ, ಮಾಂಗಲ್ಯ ಬಿಚ್ಚೋದ್ರಿಂದ ಮನೆಯಲ್ಲಿರೋ ಅಂಥವ್ರಿಗೆ ಖಂಡಿತ ಆರೋಗ್ಯಕ್ಕಲ್ಲ ಆ ಪ್ರಾಣಕ್ಕೂ ಸಹ ಪ್ರಾಬ್ಲಮ್ ಬರೋದಕ್ಕೆ ಚಾನ್ಸಸ್ ಇದೆ. ಯಾಕೆ ಅಂತ ಅಂದರೆ ಅದು ತೆಗಿಯೋಂಥ ಟೈಮು ಆ ದೇಹದ ಆರೋಗ್ಯನೂ ಕೆಡುತ್ತೆ, ಜೀವಕ್ಕೆ ಪ್ರಾಬ್ಲಮ್ ಆಗೋದಕ್ಕೂ ಸಹ ಚಾನ್ಸಸ್ ಇರುತ್ತೆ. ಅದರಿಂದನೇ ತೆಗಿಲೇಬಾರ್ದು. ಅದಕ್ಕೋಸ್ಕರನೇ ಹೇಳೋದು, ಎಲ್ಲರನ್ನೂ ಸೇರಿಸಿ ಒಂದು ಅಕ್ಷತೆ ಹಾಕಿ ಆ ಮಾಂಗಲ್ಯ ಧಾರಣ ಮಾಡಿ, ಅದೇನೇ ಆ ತಾಂಬೂಲ ಕೊಟ್ಟು ಆ ತಾಂಬೂಲದಿಂದ ಮಾಂಗಲ್ಯ ಕಟ್ಟಿಸ್ತಾರೆ. ಹಾಲು ಇದು ಅವ್ರನ್ನ ಧಾರೆ ವಾರ್ತೆ ಕೊಡ್ತಾರೆ ಅಂದರೆ ಸಾಧಾರಣ ವಿಷಯನ? ಖಂಡಿತ ಯಾವ ಕಾರಣಕ್ಕೂ ಅದನ್ನು ಮಾಡಬಾರ್ದು. ಇಷ್ಟ ಇಲ್ಲ ಅಂದಮೇಲೆ ಅದನ್ನು ಯಾವ ರೀತಿ ನೀವು ಹೊರಗಡೆ ಬರಬೇಕೋ ಆ ರೀತಿ ಹೊರಗಡೆ ಬರಬೇಕೇ ವಿನಃ ಅದನ್ನು ತಗೊಂಡೋಗಿ ಮಾಂಗಲ್ಯನ ಅಸಹ್ಯ ಮಾಡಬಾರ್ದು ಯಾವ ಕಾರಣಕ್ಕೂ. ಮಾಂಗಲ್ಯಕ್ಕೆ ಎಷ್ಟು ನೀವು ಪ್ರೀತಿ ಕೊಡ್ತೀರೋ ಅಷ್ಟೇ ನೀವು ಚೆನ್ನಾಗಿ ಉದ್ಧಾರ ಆಗ್ತೀರಾ ಅಂತ ಅರ್ಥ. ಅದು ಮದುವೆ 1 ಆಗಿರಲಿ 2 ಆಗಿರಲಿ, ಮಾಂಗಲ್ಯಕ್ಕೆ ಎಷ್ಟು ನೀವು ಮರ್ಯಾದೆ ಕೊಡ್ತೀರೋ ಅಷ್ಟೇ ನೀವು ಉದ್ಧಾರ ಆಗ್ತೀರಾ, ಅಷ್ಟೇ ಚೆನ್ನಾಗಿರ್ತೀರಾ, ಎಲ್ಲ ಭಾಗ್ಯ ನಿಮಗೆ ದೊರಕುತ್ತೆ. ಗುರುವೇ ಶರಣಂ.